ಇಲ್ಲಿ ತನಕ ರಮೇಶ್ ಅಂಕಲ್ ಮಾಡಿರೋ ಅನ್ಯಾಯ ಸರ್ ಬಿಟ್ಟರೆ ಜಗತ್ತಲ್ಲಿ ಬೇರೆ ಯಾರು ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕರ್ಣ ಸರ್ಗೆ ಹಿಂಸೆ ಕೊಡ್ಬೇಕಂತಾನೆ ಇವ್ರು ಇಷ್ಟೆಲ್ಲ ಮಾಡಿದಾರಂತ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಕರ್ಣ ಸರ್ ತರ ಹೃದಯ ಇರೋ ಮಗ ಸಿಗ್ಲಿ ಅಂತ ಪ್ರತಿಯೊಬ್ಬ ತಂದೆನೂ ಬಯಸ್ತಾರೆ. ಕರ್ಣ ಸರ್ ಇವ್ ಸ್ವಂತ ಮಗ ಅಲ್ಲ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ದ್ವೇಷಿಸ್ತಾರೆ ಅಂತ ನೋಡಿದ್ರೆ ಒಂದ್ ಕಡೆ ದುಃಖ ಆಗುತ್ತೆ, ಬೇಜಾರು ಆಗುತ್ತೆ. ಒಂದ್ ಕಡೆ ಇವ್ರ ಮನಸ್ಥಿತಿ ಹೀಗಿದೆಯಲ್ಲ ಅಂತ ಅಯ್ಯೋ ಪಾಪ ಅನ್ಸುತ್ತೆ. ಸೇಡ್ ತೀರ್ಸ್ಕೊಳ್ಳೋದು ಮನುಷ್ಯನ ಸಹಜ ಗುಣ, ಆದ್ರೆ ಶತ್ರುನ ಪ್ರೀತಿಯಿಂದ ಗೆಲ್ಲೋದು ಮನುಷ್ಯತ್ವ. ನಾನು ಈಗಷ್ಟೇ ಮದುವೆ ಆಗಿ ಮನೆಗೆ ಬಂದಿದ್ದೀನಿ, ನಿಮ್ಮೆಲ್ರಿಗಿನ್ನ ಚಿಕ್ಕವಳು. ನಾನು ಹೇಳೋದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದರೆ ರಮೇಶ್ ಅಂಕಲ್ಗೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅವರು ಬದಲಾಗ್ತಾರೆ, ನಮ್ಮೆಲ್ರೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಭರವಸೆ ನನಗಿದೆ. ನೋಡು, ಕೇಳಿಸ್ಕೋ, ನಿನ್ಗಿಂತ ಚಿಕ್ಕ ಹುಡುಗಿ, ಅವಳಿಗಿರೋ ಬುದ್ಧಿ ನಿನ್ಗಿಲ್ವಲ್ಲೋ. ನಿನ್ನ ಕೆನ್ನೆಗೆ ನೀನೇ ಹೊಡ್ಕೋ. ನಿಧಿ, ನೀನ್ ಚಿಕ್ಕವಳಾದ್ರು ಎಂತ ಒಳ್ಳೆ ಮಾತಾಡಿದೆ ಮಗಳೇ. ಇವನು ನಿಮಗೆ ಮಾಡಿರೋ ದ್ರೋಹ ಅಂತಿಂತದಲ್ಲ. ಆದ್ರೂ ಇವನ್ ಮೇಲೆ ಕರುಣೆ ತೋರಿಸ್ತಾ ಇದೆಯಲ್ಲ. ಇವ್ರು ಮಾಡಿರೋ ದ್ರೋಹನ ಅಷ್ಟು ಸುಲಭವಾಗಿ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಿಗೆ ತಿದ್ಕೊಳ್ಳೋಕೆ ಇದೊಂದು ಅವಕಾಶ, ಕ್ಷಮೆ ಅಲ್ಲ. ಕಷ್ಟನೋ ಸುಖನೋ, ಬೇಕೋ ಬೇಡವೋ ಅವ್ರು ತಿದ್ಕೊಳ್ಳೇಬೇಕು. ಈ ಹುಡುಗಿಗಿರೋ ಸಂಸ್ಕಾರ ನಿನ್ಗಿಲ್ದೆ ಹೋಯ್ತಲ್ಲೋ. ಬರೀ ಮನ್ಸಿದ್ರೆ ಸಾಲದು ಕಣೋ, ಮನ್ಸಲ್ಲಿ ಪ್ರೀತಿ ಇರಬೇಕು. ಆ ಪ್ರೀತಿ ಏನು ಅಂತ ನಿಧಿ ತೋರಿಸಿದಾಳೆ ಕೊಡೋ. ಈ ಮನೆ ಸೊಸೆ ನಿನಗೆ ಜೀವದಾನ ಮಾಡಿದಾಳೆ. ಇನ್ಮೇಲಾದ್ರೂ ಮನುಷ್ಯನಾಗಿ ಬದುಕೋದನ್ನ ಕಲಿ. ಥ್ಯಾಂಕ್ ಯು ತೇಜಸ್, ನೀವು ಬಂದಿದ್ದಕ್ಕೆ ಎಲ್ಲರೂ ಸತ್ಯ ಗೊತ್ತಾಯಿತು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಅದೇ ಅನಿಸುತ್ತೆ. ಐ ಆಮ್ ಸಾರಿ ಕರ್ಣ, ನೀವು ಎಷ್ಟೊಂದು ಸಲ ಬಂದು ನನಗೆ ಎಚ್ಚರಿಕೆ ಕೊಟ್ರಿ. ನಿತ್ಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ತಿಳಿಸಿ ಹೇಳಿದ್ರಿ. ನಾನು ಏನನ್ನೂ ಕೇಳದಿರೋ ಮನಸ್ಥಿತಿಲಿದ್ದೆ. ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ಟೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಮುಖ ನೋಡೋದಕ್ಕೂ ಅಸಹ್ಯ ಪಡ್ತಿದ್ರು.